ಕುಂತ್ನ ಎಮ್ಮಿ ಮ್ಯಾಗ ಕುಂತ. ಹೇ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬೆರಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ. ಲೇ 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 ಮಗನ ಮುಷ್ಯ, ಲೇ ಎಮ್ಮಿ ಮ್ಯಾಗ ಹತ್ತಿಲ್ಲ ಲೇ ಮಗನ. ನೋಡ ಮಗನ ನೋಡ, ಎಮ್ಮಿ ಸವಾರಿ ಹೆಂಗಿರ್ತೈತಿ ಗೊತ್ತನ, ಜುಮ್ಮನ್ನತ್ತ ಜುಮ್ಮ. ಲೇ 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 ಮುಷ್ಯ ಹೇಳಿಲೇ ಮಗನ, ಅದು ಸೌಕರ್ಯ ಎಮ್ಮಿ ಲೇ. ಲೇ ನೀನ್ ಏನಾರ ಅವ್ರು ಏನಾರ ನೋಡ್ರ ಅಂದ್ರ ನೋಡ ಮತ್ತ. ಮಗಲೇ ಹೋಗ, ಯಾ ಸಾವುಕಾರ ಅಂತಂದಿ ನಡಿ. ಬಾ ಹೋಗೋಣ ಬಾ ಒಂದ್ ರೌಂಡ್. ಅಲ್ಲ ಅವನು ಒಂದ್ ರೌಂಡ್ ಹೋಗೋಣ ಬಾ ಅಂತ ಕರೆಯಕತ್ಯ. ಅಲ್ಲೇ ಅದೇನ ಗಾಡಿ ಟ್ರ್ಯಾಕ್ಟರ್ ಟಮ್ ಮಗನ. ಬಾ ಮಚ್ಚ ಬಾ, ನೋಡಿ ಎಷ್ಟು ಮಸ್ತ್ ಐತಿ ಎಮ್ಮಿ ಸವಾರಿ. ಬಾ ಒಂದ್ ರೌಂಡ್ ಹೊಡಿಸ್ತೀನಿ ಬಾ. ಅಲ್ಲಪಾನ ನೀನ ಹೋಗ್ ಹಾಳಾಗು. ಲೇ 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 ಏನ್ ಮಾಡಕತ್ತೀನಿ ಉಡಾವಣ ಮಗನ? ಎಮ್ಮಿ ಮ್ಯಾಗ ಕುಂತ ಏನ್ ಮಾಡಕತ್ತಿ? ಯಜ್ಜ ಎಮ್ಮಿ ಸವಾರಿ ಮಾಡಕತ್ತೀನಿ, ಬಾ ನಡಿ ಹೋಗೋನು ಬರ್ತೀಯನ? ಲೇ 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 ಮಗನ, ನಿಮ್ ಉಡಾತನ ಎಲ್ಲ ಪಾಪ ಮೂಕ ಪ್ರಾಣಿ ಮ್ಯಾಗ ಯಾಕೆ ತೋರಿಸ್ತಿರ್ಲಿ? ಅದ್ರ ಮ್ಯಾಗ ಹತ್ತಿ ಜಿಗದಾಡಕತ್ತಿಯಲ್ಲ ಮಗನ, ಅದಕ್ಕೆ ನೋವು ಆಗೋದಿಲ್ಲ ಅಂತ ಅನ್ಕೊಂಡೆನ. ನಾನು ನಿನ್ ಮ್ಯಾಗ ಹತ್ತಿ ಜಿಗದಾಡ್ತೀನಿ, ನಿನ್ ನೋವು ಆಗೋದಿಲ್ಲ ನಾನು ನೋಡ್ತೀನಿ ಬಾ. ನಾನು ಬಾ ಹೇಳಿ ಮಗನ. ಅದ ಯಜ್ಜ ನೀ ಎಲ್ಲ ಸುಳ್ಳು ಹೇಳಕ್ ಹೋಗ್ಬೇಡ. ಹಿಂಗ ಸುಳ್ಳು ಹೇಳಿ ಎಟ್ಟು ಇದನ್ ಮಾಡಿ ಏನ. ಅದ ಎಣ್ಣಿ, ಅದಕ್ಕೆ ಎಣ್ಣಿ ಅಂತಾರ ಅದಕ್ಕೆ. ಅದಕ್ಕೆ ಏನ ಮಾಡೋರು ಏನೂ ಆಗುದಿಲ್ಲ, ನೋವು ಆಗುದಿಲ್ಲ. ಓಹೋ ನೋವು ಆಗುದಿಲ್ಲ ಏನ ಅದು ಹೇಳ್ತಾನೆ ನಿನಗೆ ಕಿವ್ಯಾಗ ಮಗನ? ಭಯದ ಇನ್ನ ಆಗಲೇ ತಳಗತ್ತೀನಿ, ಹೇಳಿಲ್ಲ ಮುಷ್ಯ ಅಂತಂದು ಹೇಳವಲ್ ನೋಡದ. ಲೇ ಮಗನ, ಅವ ದೇವ್ರ ಇದ್ದಂಗ ಲೇ, ಮೂಕ ಪ್ರಾಣಿ, ಅವಕ್ಕ ಮಾತಾಡಕ್ ಬರುದಿಲ್ಲ, ದೇವ್ರ ಬಾಯಿ ಕೊಟ್ಟಿರುದಿಲ್ಲ. ನೀವು ಹಿಂಗೇನಾರ ಉಡಾತರ ಮಾಡ್ರ ಪಾಪ ನೋವು ಆದ್ರೆ ಯಾರು ಹೇಳ್ತಾವ? ಅಂಬಾ ಅಂತ ಒದರ್ತಾವ ಅಷ್ಟ. ಯಜ್ಜ ನೀ ಹಂಗ ಕಟ್ಟಿ ಹಾಕಿದ್ರ ಅಂಬಾ ಅಂತ ಒದರ್ತಾವ. ಲೇ ನೀ ಹೇಳೋ ಬರ್ತೀಯನ ಸೀದಾ ಹೇಳ ಸಾವುಕಾರ್ಗೆ. ಯಜ್ಜ ಸಾವುಕಾರ್ಗೆ ಅದಕ್ಕೆ ಹೇಳ್ತಿ? ಮತ್ತೆ ಹೇಳ್ದ ಬಾ ನೀ ಈ ಕಡೆ. ಹೋಗೋ ಅವನ ಒಳ್ಳೆ ಗಂಟು ಬಿದ್ದಲ್ಲಪ್ಪ ಈ ತಾತ. ಏನಜ್ಜ ನಾವು ಚಂದಾಗ ಆಟ ಆಡಾಕ ಬಿಡುದಲ್ಲ ನೋಡಿ ಈ ಹಳ್ಯಾಗ. ಎಲ್ಲಾರ ನಾವು ದೇಶ ಬಿಟ್ಟು ಹೋಗ್ಬೇಕನ? ಲೇ 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 ದೇಶ ಬಿಟ್ಟು ಯಾಕೆ ಹೋಗ್ತಿದೆ? ಇದ ಹಳ್ಯಾಗ ಸಾಯಿ, ಆದ್ರ ಹೊಲ ಮ್ಯಾಗ ಮೂಕ ಪ್ರಾಣಿ ಮ್ಯಾಗ ನಿಮ್ ಉಡಾತನ ಮಾಡ್ಬೇಡ್ರಿ. ನಡಿ ಹೋಗಲ್ಲಿ, ನಿಮ್ಮ ಅಪ್ಪ ಕರ್ಯಾಕತ್ತಿದ್ ಹುಡ್ಕಾಕತ್ತಿದ್ ನೋಡಿ ನನ್ನ ಮಗ ಎಲ್ಲದಾನಂತಂದ. ಏನಜ್ಜ ನಮ್ಮಪ್ಪ ಹುಡ್ಕಾತಿದ್ದ ಕರಣ? ಹೋಗ ಹೂಣಲೇ, ಅಲ್ಲಿ ಹೋಗ್ಯಾರ, ಹೋಗಿ ನೋಡಿ ಹೋಗಲ್ಲ ನಿಮ್ಮ ಅಪ್ಪನ. ಹೌದ್ಲೇ ಮುಷ್ಯ, ನಿಮ್ಮ ಅಪ್ಪಾರ ಹುಡ್ಕಾಕತ್ತಿದ್ರ, ಅಲ್ಲಿ ನಮ್ಮ ಮನೆ ಕಡೆನೂ ಬಂದಿದ್ರ. ಅಯ್ಯೋ ಯಪ್ಪ, ನಮ್ಮಪ್ಪ ಹುಡ್ಕಾಕತ್ತಾನಂದ್ರ ಏನು ಗೊತ್ತಾತು ಮರೆ? ಲೇ ಮಚ್ಚ ನಾ ಲಗುನ ಹೋಗ್ತೀನಿ, ನಾ ಮತ್ ಬೆಟ್ಟಕ್ಕೆ ನಿನಗೆ. ತಡಿಲೇ ನಿನ್ಗೇನ ಹೇಳಾಕಂತ ಬನ್ನಿ. ಮಚ್ಚ ಇಲ್ಲಿ ನಾ ಹೋಗಬೇಕಲ್ಲಿ, ನಮ್ಮ ಅಪ್ಪ ಹುಡುಕ್ತಿರ್ತಾನ. ಅಲ್ರೋಪ ಬೆಳೆದಿಡ ದೊಡ್ಡಾರಾಗಿರಿ, ಇನ್ನ ಸಣ್ಣ ಹುಡುಗರು ಬುದ್ಧಿ ಬಿಟ್ಟಿಲ್ಲಲ್ಲ. ಹೋಗ್ರ ಕಡೆ ಎಲ್ಲರ ಆಡ್ಕೋರಿ. ಇಲ್ಲಿ ಹೊಲ್ದಾಗ ಬಂದ ಎಮ್ಮಿ ಮ್ಯಾಕ ನೋಡವು ಜಾಡಿ ಸೋದಿತ್ತಂದ್ರೆ ಏನ್ ಹಾಕಿರ್ ಗೊತ್ತನ? ನಾ ಆಡಾಕತ್ತಿದ್ದಿಲ್ಲ, ಅವ ಆಡಾಕತ್ತಿದ್ದ, ನನಗೆ ಯಾಕೆ ಭಯಕತ್ತೀನಿ? ಮಂಗ್ಯಾನ ಮಕ್ಕಳ ನೀವಿಬ್ರು ಒಂದ ಚಡ್ಡೆ ಕಾಲ್ ಹಾಕಾರಲ್ಲ, ಅದಕ್ಕೆ ನೀನ್ ಬೈದ ಅವ್ನು ಹೇಳ್ತ ಅಂತಂದು. ಹೌದಪ್ಪ. ಲೇ ಬಾರ್ಲಿ, ಅದು ನಿಮ್ಮ ಅವ್ವಲ್ಲ. ಬಾರ್ಲಿ ಈ ಕಡೆ. ಏನ್ ನೋಡ್ ದೇವ್ರ ಸೃಷ್ಟಿ. ಅಲ್ಲ ನಿನಗ ಮಾತು ಬರಂಗಿಲ್ಲ ಏನಿಲ್ಲ, ವಿಚಾರ ಶಕ್ತಿನೂ ಕೊಟ್ಟಿಲ್ಲ ದೇವ್ರ. ಅದ್ ಹೆಂಗಕ್ಕಿ ನಿಮ್ಮವ್ವನ ಅಂತಂದು ಹೆಂಗ್ ಹೊಕ್ಕಿಲಿ ಹಾಲು ಕುಡಿಯಕ್ಕೆ? ಬಾ 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 ಏನಪ್ಪಾ ದೇವ್ರ ಸೃಷ್ಟಿ, ಶಿವಪ್ಪನ ಸೃಷ್ಟಿ. ನಮ್ಮಪ್ಪ ಯಾಕ ಮತ್ತ ಒಬ್ಬೊಬ್ಬನ ಮಾತಾಡಕ್ ಶುರು ಮಾಡಿದಾರ. ಯಪ್ಪ ಯಪ್ಪ ಲೇ ಮಗನ ಮುಷ್ಯ, ಲೇ ಎಲ್ಲಿ ಹೋಗಿದ್ದಿಲ್ಲ ಹರಿಗಾಡಕ ಮಗನ? ಎಷ್ಟೊತ್ತಾತನ ಹುಡ್ಕಾಕತ್ತ, ನಿಮ್ ದೋಸ್ತನ ಕಡೆನೂ ಹೋಗ್ ಬನ್ನಿ. ಅಪ್ಪ ನಮಗ 108 ಕೆಲಸ ಇರ್ತಾವಲ್ಲಿ, ಸ್ವಲ್ಪ ಹೋಮ್ವರ್ಕ್ ಇತ್ತ. ನಾ ಇನ್ನೊಬ್ಬನ ದೋಸ್ತನ ಕಡೆ ಹೋಗಿದ್ನಿ ಇದನ್ನ ಇಸ್ಕೊಂಬರಾಕ, ಬುಕ್ ಇಸ್ಕೊಂಬರಾಕ, ಅದಕ್ಕೆ ಲೇಟ್ ಆಯ್ತು. ಓ ಹೌದನ? ಮತ್ತೆ ಎಲ್ಲೈತಿ ನಿನ್ ಕೈಯಾಗ ಬುಕ್ ಮಗನ? ಯಪ್ಪ ಇಸ್ಕೊಂಬರಾಕ್ ಹೋಗಿದ್ನಿ, ಆದ್ರ ಗೊತ್ತಾಗ್ಲಿಲ್ಲ, ಏನ ಇರ್ಲಿಲ್ಲ ಮನ್ಯಾಗ, ಅದಕ್ಕೆ ಹಂಗೆ ಬಂದೆ. ಅಂದಂಗ ಎದಕ್ ಕರ್ಯಾಕತ್ತಿದ್ದಿ, ಎದಕ್ ಹುಡುಕಾಕತ್ತಿದ್ದಿ ನನ್ನ? ನಿಮ್ಮವ್ವ ಕರ್ಯಾಕತ್ತಿದ್ಲು, ರೊಟ್ಟಿ ಮಾಡ್ಯಾಳ, ಬಿಸಿ ರೊಟ್ಟಿ ಪಲ್ಯ ಮಾಡೀನಿ, ಕರಿ ನಿನ್ ಮಗನ ಎಲ್ಲಿ ಹೋಗ್ಯಾನ ಅಂತಂದು ನೆನ್ಸಾಕತ್ತಿದ್ಲು ನೋಡು. ಹೋಗಿ ನಿಮ್ಮ ಅವ್ವನ ಕಡೆ ಹೋಗು. ಹೌದಾ ಯಪ್ಪ, ರೊಟ್ಟಿ ಮಾಡ್ಯಾ? ಹೊಕ್ಕಿನಿ ಈಗ ಹೊಕ್ಕಿನಿ. 2000 years later. ಯವ್ವ ಏನ್ ಮಾಡಕತ್ತೀವಿ? ಬಾತಮ್ಮ ನಿನ್ನ ನೆನ್ಸಾಕತ್ತಿದ್ ನೋಡ. ಅಯ್ಯ ತಮ್ಮ ಎಲ್ಲಿ ಹೋಗಿದ್ದಿ ನೀನು? ಅದು ನಮ್ಮ ದೋಸ್ತನ ಕಡೆ ಹೋಗಿದ್ನಾಳ. ಅಲ್ಲೂ ಇಷ್ಟು ಮಸ್ತ್ ಅಡಿಗೆ ಮಾಡಕತ್ ಬಿಟ್ಟಿಯಲ್ಲ, ಬಿಸಿ ರೊಟ್ಟಿ ಪಲ್ಯ ಏನ್ ಮಾಡಿ? ಬಾತಮ್ಮ ಕುಂದರ ನಾ ಎಲ್ಲ ಪಲ್ಯ ಹಚ್ಕೊಡ್ತೀನಿ, ಊಟ ಮಾಡು. ನಂಗೆ ಕಟಕ್ ರೊಟ್ಟಿ ಮಾಡಿ ಅಲ್ಬೇ, ಬಿಸಿ ರೊಟ್ಟಿ ಮಾಡ್ಬೇಕಿಲ್ಲ.
ಅದಾವ ಬಿಸಿ ರೊಟ್ಟಿ ಕೆಳಗದಾವ. ಆಮೇಲೆ ಸ್ವಲ್ಪ ಕಟ್ಟದ ರೊಟ್ಟಿನೂ ಬೇಕಾಗಿತ್ತ, ಹಿಂಗಾಗಿ ಮಾಡೀನಿ. ಹೌದನ? ಆಯ್ತಾ, ಬೇವ ಹಚ್ಕೊಡ್ ಬೇ, ನಂಗೆ ಹೊಟ್ಟೆ ಭಾಳ ಸೇಕತೈತಿ. ಆಯ್ತಾ ತಮ್ಮ? ಕರಿ, ನಿಮ್ಮ ಅಪ್ಪನ ಕರಿ, ಊಟ ಮಾಡಿಬಿಡ್ರಿ ಇಬ್ರು. ಇಲ್ಲ, ಅಪ್ಪ ಏನೋ ಕೆಲಸ ಐತಂತ, ಅದಕ್ಕೆ ಹೊರಗೆ ಹೋಗ್ತೀನಿ ಅಂತಂದ. ನನಗಟ್ಟ ಹಾಕ್ಕೊಡು. ಅಯ್ಯ, ಈಗ ಊಟ ಮಾಡ್ಬಿಡ್ಬೇಕಿಲ್ಲ, ಸುಮ್ಮನೆ ಮತ್ತೆ ಯಾಕ? ಎಲ್ಲ ಅಡಿಗೆ ತನಗಾಗ್ಬಿಡ್ತೈತಿ. ಈಗ ಬಿಸಿ ಬಿಸಿದ ರೊಟ್ಟಿ ಮಾಡೀನಿ, ಕಾಳು ಪಲ್ಯ ಗೀಳ್ಪಲ್ಯ, ಮೊಸರು, ಚಟ್ನಿ, ಹಿಂಡಿ ಎಲ್ಲ ಐತಿ. ಈಗ ಊಟ ಮಾಡ್ಬೇಕಿಲ್ಲ, ಸುಮ್ಮನೆ. ಆಯ್ತಾ, ಹೋಗ್ಲಿ ಬಿಡು. ನೀ ಕುಂದ್ರತಮ್ಮ. ಹ್ಞೂ ಬೇ. ಆಹಾ, ಹೊಟ್ಟಿ ದುಮ್ಚನ್ ಹಸ್ಯಾಕತೈತಿ, ಬಾರಿಸೇ ಬಿಡ್ತೀನಿ. ತಿಂತಮ್ಮ, ಆರಾಮಾಗ ತಿನ್ನ. ಮತ್ತೆ ರೊಟ್ಟಿ ಬೇಕಾದ್ರೆ ಬಿಸಿ ಬಿಸಿ ಮಾಡಿ ಹಾಕ್ತೀನಿ. ಏನು ಬೇದ, ಇಷ್ಟೊಕೊಂಡ ಪಲ್ಯ, ಮೊಸರು, ಚಟ್ನಿ, ಕಾಳು ಪಲ್ಯ, ಏನೈತಿ ಇವತ್ತು ವಿಶೇಷ? ಏನಾರ ಹಬ್ಬ ಬೇ? ತಮ್ಮ, ಹಬ್ಬಿಲ್ಲ ಏನಿಲ್ಲ, ಹಂಗ ಮಾಡೋ ಹಂಗ ಅನಿಸ್ತಾ. ಭಾಳ ದಿನ ಆತಲ್ಲ ಎಲ್ಲ ಥರ ಪಲ್ಯ ಮಾಡಿ. ದಿವಸ ಒಂದ ಪಲ್ಯ, ಬರೀ ಬ್ಯಾಳೆ ಪಲ್ಯ, ಅವಾದ ಸೌಂತಿಕಾಯಿ ಪಲ್ಯ ಮಾಡಿ ನನಗೂ ಬೇಸರ ಆಗಿತ್ತ. ಅದಕ್ಕೆ ಒಂದ್ಸಲ ಎಲ್ಲ ಥರ ಪಲ್ಯ ಮಾಡಿ ಮಾಡೋಣಂತ ಅನಿಸ್ತಾ, ಅದಕ್ಕೆ ಮಾಡೀನಿ. ಘಮ್ಮನಾಕತೈತಿ. ಯವ್ವ, ಆಹಾ, ಅಡಿಗೆ ಮಾತ್ರ ಮಸ್ತ್ ಆಗೈತಿವೆ. ಯವ್ವ, ನನಗೆ ಕ್ಯಾಂಪಿಂಡಿ ಸ್ವಲ್ಪ ಅರ್ದಿಲ್ಲನ? ಅಯ್ಯ ತಮ್ಮ, ಕೆಂಪಿಂಡಿ ಅದ ನಿಮ್ಮಪ್ಪ ತರಲಿಲ್ಲ. ಅವು ಮೆಣಸಿನಕಾಯಿ ಸರಿ ಬಂದಿದ್ದಿಲ್ಲ ಅಂತ, ಅದಕ್ಕೆ ತರಲಿಲ್ಲ. ಅದಕ್ಕೆ ರಾಜಗಿರಿ ಪಲ್ಯ ಮಾಡಿ ನೋಡಿ, ಚಲೋ ಐತಿ. ತಮ್ಮ, ರಾಜಗಿರಿ ಪಲ್ಯ ನೋಡದ ಚಲೋ ತಂಗ ತಿನ್ನ, ಈಗ ಸಿಗತೈತದ. ಅಲ್ಲೇ ಗುಡ್ಡದಾಗ ಬೆಳೆದಿರ್ತೈತೆ, ಅದಕ್ಕೆ ಹರ್ಕೊಂಬರ್ತಾನೆ ನಿಮ್ಮಪ್ಪ. ಮತ್ತದ ಸೀಸನ್ ಮುಗಿತಂದ್ರ ಅದ ಮತ್ತೆ ಬೆಳೆಯುದಿಲ್ಲದ, ಅದಕ್ಕೆ ಈಗ ಅದನ್ನು ಮಾಡೀನಿ. ಚಲೋ ಐತಿಲ್ಲ? ಮಸ್ತ್ ಐತಿ ಬೇ, ಮಸ್ತ್ ಐತಿ. ಆಯ್ತು, ಸ್ವಲ್ಪ ಅನ್ನ ಸಾರು ಮಾಡಿಲ್ ಬೇ? ಅಪ್ಪ, ಎಲ್ಲಿ ಅನ್ನ ಸಾರು ಮಾಡ್ಕೋತ ಕುಂದ್ರಲಿ, ಒಬ್ಬಾಕೆ ಅದೀನಿ ನಾನು. ಈ ಅಟ್ಟ ಪಲ್ಯ ಅಷ್ಟ, ರೊಟ್ಟಿ ಪಲ್ಯ ಅಷ್ಟ ಮಾಡೀನಿ. ನಿಂಗೆ ಸ್ವಲ್ಪ ಅನ್ನ ಸಾರು ಬೇಕಂದ್ರೆ ಇನ್ನೊಂದು ಅರ್ಧ ತಾಸು ತಡಿಬೇಕು ನೋಡು, ಒಲಿ ಒಂದೈತಿ ಇಲ್ಲಿ. ಬೇ, ಏನು ಬೇ ನೀನು? ಅದು ಅನ್ನ ಸಾರು ನಿಲ್ಕಂದ್ರೆ ನನಗೆ ಹೊಟ್ಟೆ ತುಂಬ್ದಂಗೆ ಆಗಂಗಿಲ್ಲ, ಬರೇ ಒಂಥರ ಅನಿಸ್ತೈತಿ. ನಾ ಎಟ್ಟ ಊಟ ಮಾಡೋದು ಸ್ವಲ್ಪ ಅನ್ನ ಸಾರು ಬೇಕಾ? ಇಲ್ಲ ತಗೊಳ್ವ, ನಾ ಆಮ್ಯಾಗ ಊಟ ಮಾಡ್ತೀನಾಳ. ಭಾಳ ಅನ್ನ ಅನ್ನ ಅಂತ ಅನ್ನಕ್ಕೆ ಹೋಗ್ಬಾರ್ದು, ಕಸು ಎಲ್ಲಿ ಬರ್ಬೇಕ? ಊಟ ಮಾಡಿ ಈಗ ನಾ ಅನ್ನಕ್ಕೆ ಇಡ್ತೀನಿ. ಲಘು ಮತ್ತು ಅನ್ನಕ್ಕಿಡು, ಮತ್ತು ನಾ ಈಗ ತಿನ್ನೋಣ, ಅನ್ನ ಉಣ್ತೀನಿ. ಆಯ್ತು, ಊಟ ಮಾಡು. ನಿಮ್ಮಪ್ಪ ಬಂದಿದ್ರ ಚಲೋ ಆಕಿತ್ ನೋಡು, ಬಿಸಿ ಬಿಸಿ ಅಡಿಗಿತ್ತ, ಊಟ ಮಾಡ್ತಿದ್ರ. ಬಿಡು ಹೋಲಿ, ನೀ ಊಟ ಮಾಡ, ಅವ್ರು ಬರ್ತಾರ ಆಮ್ಯಾಗ. ಓಲಿ ಬಿಡ್ಬೆ, ಅಪ್ಪ ಬರ್ತಾನ. ಇನ್ನೊಂದು ಅಲ್ಲೇನ ಎಮ್ಮೆ ಹಸು ಕಟ್ಟಾಕೇನೋ ಹೋದಂಗೆ ಆದವ, ಅದಕ್ಕೆ ನಾ ಊಟ ಮಾಡ್ತೀನಿ ತಗೋ. ಅವ ನಾನು ಊಟಕ್ಕೆ ಕರೆಯಕ್ಕೆ ಬಂದಿದ್ದಂತ, ಅದಕ್ಕೆ ನೀ ಊಟ ಮಾಡೋಗ ಆಮ್ಯಾಗ ಬರ್ತೀನಂತ ಅಂದಪ್ಪ. ಹೌದನಾ? ಆಲೇಳ